ನಮಸ್ತೆ. ನಿನ್ನೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ತುಂಬ ಲೇಟಾಗಿತ್ತು. ವರಾಯಮ್ಮನವರ ದೇವಸ್ಥಾನಕ್ಕೆ ಹೋದೆ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದನ ಕೊಡ್ತಾರೆ. ಒಂದು ಸತಿ ತಾಯಿಗೆ ನಾವು ಮಕ್ಕಳಾಗ್ಬಿಟ್ವಿ ಅಂದರೆ ಆ ತಾಯಿ ನಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಗೆ ಯಾರೇ ಏನೇ ಕೆಟ್ಟದ್ದು ಮಾಡಿದ್ರೂ ಕೂಡ ಆ ತಾಯಿ ಬಿಟ್ಕೊಡಲ್ಲ. ಅಮ್ಮ ನೋಡೋಕ್ಕೆ ಶಾಂತಿಯಾಗೇ ಇರ್ತಾರೆ. ಯಾರಾದರೂ ಅವ್ರ ಮಕ್ಕಳಿಗೆ ತೊಂದರೆ ಕೊಡೋಕ್ಕೆ ಬಂದರು ಅಂದರೆ ಖಂಡಿತ ಆ ತಾಯಿ ಬಿಡೋದೇ ಇಲ್ಲ. ಆ ತಾಯಿ ಹತ್ರ ನಾನು ಕೇಳಿಕೊಂಡೆ, ಅಮ್ಮ ನಿನ್ನ ಮೇಲಿರೋ ಒಂದೇ ಒಂದು ಪ್ರಸಾದ ಕೊಡು ತಾಯಿ, ನಂಗೆ ಆಶೀರ್ವಾದ ಮಾಡು ಅಂದೆ. ನೋಡಿದ್ರೆ ಪ್ರಸಾದ ಆಗೇ ಹೋಯ್ತು. ಹೆಂಗಾಯಿತು ಅಂದರೆ ನಾನು ತುಂಬಾ ಒಂಥರ ಶಾಕ್ ಆಗಿಬಿಟ್ಟೆ ನೋಡಿ. ಅಂದರೆ ನಮ್ಮ ಮನಸ್ಸಿನ ಮಾತು ಎಷ್ಟು ಚೆನ್ನಾಗಿ ನಾವು ನಂಬಿರೋ ದೇವರಿಗೆ ಕೇಳಿಸುತ್ತೆ ಅಂತ. ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಫೋಟೋ ಇಡ್ಬೋದಾ, ವಿಗ್ರಹ ಇಡ್ಬೋದಾ ಅಂತ. ಖಂಡಿತ ಫೋಟೋನ ಇಡಿ, ವಿಗ್ರಹ ಬೇಡ. ಯಾಕೆಂದರೆ ಪೂಜೆನ ನಾವು ಮಾಡ್ತೀವಿ ಅನ್ನೋದಾದರೆ ಇಡಬೇಕು. ಸ್ವಲ್ಪ ದಿವಸ ಪೂಜೆ ಮಾಡಿ ಆಮೇಲೆ ನಾವು ತೊಗೊಂಡೋಗಿ ಮರದ ಕೆಳಗಡೆ ಎಲ್ಲಾದರೂ ಇಟ್ಬಿಡೋದು, ಈ ಥರ ಕೆಲವರು ಮಾಡಿದ್ದಾರೆ. ಯಾಕೆಂದರೆ ನಾವು ವಿಗ್ರಹನ ತಂದು ಡೈಲಿ ಪೂಜೆ ಮಾಡ್ತಾ 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 ವಿಗ್ರಹಕ್ಕೆ ಒಂದು ಶಕ್ತಿ ಅಂತ ಬರುತ್ತೆ, ಒಂದು ಜೀವ ಅಂತ ಬರುತ್ತೆ. ನಾವು ಸಾಕಿರೋ ಮಕ್ಕಳನ್ನೇ ನಾವು ತೊಗೊಂಡೋಗ್ಬಿಟ್ಟು ಆಚೆ ಇಟ್ಬಿಟ್ರೆ ಹೆಂಗಾಗುತ್ತೆ ಅಲ್ವಾ? ಅದೆಲ್ಲ ಪಾಪ. ಹಾಗಾಗಿ ನೀವು ಮನೆಗೆ ಬೇಕಾದರೆ ಫೋಟೋನ ತಂದು ಇಟ್ಟು ಪೂಜೆ ಮಾಡಿ, ವಿಗ್ರಹ ಮಾತ್ರ ತರಕ್ಕೆ ಹೋಗಬೇಡಿ. ನೆನ್ನೆನೂ ಕೂಡ ನಾನು ಗುರುಗಳ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು, ವಿಗ್ರಹ ಮಾತ್ರ ಬೇಡ, ಫೋಟೋನ ತಂದು ಬೇಕಾದ್ರೆ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿದರು. ನಿಮಗೇನಾದರೂ ಸಿಕ್ಕಾಬಟ್ಟೆ ಸಾಲದ ಸಮಸ್ಯೆ, ದುಡ್ಡು ಯಾರೂ ಕೊಡ್ತಿಲ್ಲ, ತುಂಬ ಕೆಲವರು ಕಿರಿಕ್ ಮಾಡ್ತಾರೆ, ಸಮಸ್ಯೆಗಳನ್ನ ಮಾಡ್ತಾರೆ, ಸುಮ್ಮನೆ ಇರೋಕ್ಕೂ ಕೂಡ ನಿಮ್ಮನ್ನು ಬಿಡಲ್ಲ, ಶತ್ರು ಬಾಧೆ, ಈ ಥರ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ನಿಮ್ಗೇನಾದ್ರು ಕೆಲಸಗಳಾಗಬೇಕು, ಏನಾದರೂ ಮನೇಲಿ ಮಕ್ಕಳುಗಳಿಗೆ ಮದುವೆ ಆಗ್ತಿಲ್ಲ, ಈ ಥರ ನಾನಾ ರೀತಿ ಸಮಸ್ಯೆಗಳು ನಿಮಗೇನಾದ್ರು ಇದ್ದರೆ ಖಂಡಿತ ಇದೇ ತಿಂಗಳು ಬರುವಂಥ ಅಮಾವಾಸ್ಯೆಯಲ್ಲಿ ತುಂಬ ವಿಶೇಷವಾಗಿ ಇಲ್ಲಿ ಪೂಜೆನ ನಡೆಸ್ಕೊಡ್ತಾರೆ. ಒಂದು ಸಲ ನೀವು ಈ ಹೋಮಕ್ಕೆ ಬಂದು ನೀವು ಕೂತ್ಕೊಂಡ್ರೆ ಖಂಡಿತ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮಗೇನಾದರೂ ಬರಲೇಬೇಕು ಅನ್ನೋದೇನಾದ್ರು ಇದ್ದರೆ ನಾನು ಇಲ್ಲಿ ಗುರುಗಳ ನಂಬರ್ನ ಹಾಕಿರ್ತೀನಿ. ನೀವು ಬಂದು ಖಂಡಿತ ಆ ಪೂಜೆಗೆ ಭಾಗವಹಿಸಿ. ನೀವು ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತ ಏನಿಲ್ಲ, ಇಲ್ಲಿ ಬಂದರೆ ಸಾಕು. ನೀವು ಬರೀ ಹೋಮದಲ್ಲಿ ಕೂತ್ಕೊಂಡು ಪಾಲ್ಗೊಳ್ಳಿ. ನೀವು ಬರಬೇಕಾದ್ರೆ ತರಬೇಕಾಗಿರೋದಿಷ್ಟು ಬಿಳಿ ಸಾಸಿವೆ, ಒಣಶುಂಠಿ ಮತ್ತು ಗೋಪುರಂ ಅರ್ಶಿನದ ಪ್ಯಾಕೆಟು, ಇಷ್ಟನ್ನು ತೊಗೊಂಡು ಬಂದು ನೀವು ಪೂಜೆಗೆ ಕೂತ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನಾವೇನೇ ಅಂದ್ಕೊಂಡ್ರೂ ಆಗ್ತಿಲ್ಲ ಅನ್ನೋರು ಖಂಡಿತ ಬನ್ನಿ, ಸ್ವಲ್ಪ ನಿಧಾನ ಆಗ್ಬೋದು, ಒಳ್ಳೆಯದಾಗೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ನಿಮ್ಮ ಹತ್ರ ದುಡ್ಡುಗಳ್ನ ತೊಗೊಳ್ಳಲ್ಲ. ಇಲ್ಲಿ ಬಂದು ತುಂಬ ಜನ ಹೋಗಿದ್ದಾರೆ, ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ. ಇದೇ ಅಮಾವಾಸ್ಯೆಗೆ ನೋಡಿ, ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಹಾಕ್ತೀನಿ, ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂತ. ನಾನು ಹೋದಾಗ ತುಂಬ ಜನ ನನಗೆ ಹೇಳ್ತಾರೆ, ಅಕ್ಕ ನೀವು ವಿಡಿಯೋ ಹಾಕಿದ ಮೇಲೆ ನಾವಿಲ್ಲಿ ಬಂದ್ವಿ, ನಮಗೆ ತುಂಬ ಸಮಸ್ಯೆಗಳು ಬಗೆಹರಿಯಿತು ಅಂತ ತುಂಬ ಜನ ನನಗೆ ಹೇಳಿದ್ದಾರೆ. ಇದೇ ಥರ ನಿಮಗೂ ಬೇರೆ ಬೇರೆ ಸಮಸ್ಯೆ ಇರೋರು ಖಂಡಿತ ಇಲ್ಲಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಒಳ್ಳೆಯದಾಗುತ್ತಾ ಇಲ್ವಾ ಅನ್ನೋದು. ಆ ತಾಯಿ ವರಾಯಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಯಾಕಪ್ಪ ಅಂತಂದರೆ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ಇಲ್ಲ, ಎಲ್ಲರೂ ಚೆನ್ನಾಗಿರಬೇಕು. ಯಾರಿಗೂ ನಾವು ಕೆಟ್ಟದ್ದು ಮಾಡೋದು ಬೇಡ, ಕೆಟ್ಟದ್ದು ಬಯಸೋದು ಬೇಡ, ಏನೂ ಬೇಡ. ನಮ್ಗೆ ಯಾರೇ ಏನೇ ತೊಂದರೆ ಮಾಡಲಿ, ನಮ್ಗೆ ಯಾರೇ ಏನೇ ಕಷ್ಟಗಳು ಕೊಡಲಿ, ನಮಗೆ ಕೊಟ್ಟಿರೋ ಹಣ ಬರ್ತಿಲ್ವಾ, ಆ ತಾಯಿ ಹತ್ರ ಒಪ್ಪಿಸಿ ಸಾಕು, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ, ಬಂದೇ ಬರುತ್ತೆ. ನಾವೇನು ಕೊಟ್ಟಿರ್ತೀವಿ ನಮ್ಗೆ ಅದು ರಿಟರ್ನ್ ಬಂದೇ ಬರುತ್ತೆ. ನಾನು ಈ ತಾಯಿನ ನಂಬಿದ್ದೀನಿ, ನಂಬಿದ ಮೇಲೇ ನಮಗೆಲ್ಲ ಒಂದೊಂದೇ ಒಳ್ಳೆ ಕೆಲಸಗಳನ್ನ ಆಗ್ತಾ ಇರೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ರಾಯರನ್ನು ನಂಬ್ತೀನಿ, ಕೊರಗಜ್ಜ ಸ್ವಾಮಿನೂ ನಂಬ್ತೀನಿ. ನಾನು ಪೂಜೆ ಮಾಡುವಂಥ ಈ ತಾಯಿ ವರಾಯಮ್ಮ ಶಕ್ತಿ ದೇವತೆ, ಈ ತಾಯಿನೂ ನಂಬ್ತೀನಿ. ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಲೇಬೇಕು ಅಂದರೆ ನಾವು ಸುಮ್ಮನೆ ಇದ್ರೂ ಈ ತಾಯಿ ಸುಮ್ಮನೆ ಇರೋದಿಲ್ಲ, ಯಾವುದಾರ ಒಂದು ರೂಪದಲ್ಲಿ ತುಳಿತಾರೆ. ಹಾಗಾಗಿ ನಿಮಗೇನಾದರೂ ಒಂದು ಒಳ್ಳೇದಾಗಬೇಕಾ, ಬನ್ನಿ, ₹1 ಖರ್ಚು ಮಾಡಬೇಡಿ, ಆ ತಾಯಿ ಮುಂದೆ ನಿಂತ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಖಂಡಿತ ಆ ತಾಯಿ ನಿಮ್ಮ ಕಷ್ಟಕ್ಕೆ ಹರಿಸ್ತಾರೆ. ನಮ್ಮದೇನೇ ಯಾವುದೋ ಒಂದು ಜನ್ಮದ ಪಾಪಕರ್ಮಗಳು ಏನೇ ಇದ್ರೂ ಬಂದು ಈ ಹೋಮದಲ್ಲಿ ಕೂತ್ಕೊಂಡು ಭಾಗವಹಿಸಿ. ಇದೇ ತಿಂಗಳು ಅಮಾವಾಸ್ಯೆ ಇದೆ, ಯಾವ ಡೇಟು ಅಂತ ನಾನು ಹೇಳ್ತೀನಿ, ಆ ಡೇಟಲ್ಲಿ ನೀವು ಬನ್ನಿ. 14ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ಸಾಯಂಕಾಲ 6 ಗಂಟೆಗೆ ಅಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ 8 ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ. ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಂತ ಅಂದ್ಕೋಬೇಡಿ, ಇದು ಪ್ರಮೋಷನ್ ಅಲ್ಲ, 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ವಿಡಿಯೋನ ಮಾಡಿ ಹಾಕ್ತಿದ್ದೀನಿ.
ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಾನು ಅಡ್ರೆಸ್ಸು ಲೊಕೇಶನ್ದೆಲ್ಲ ಒಂದು ಫೋಟೋನು ಕೂಡ ಹಾಕ್ತೀನಿ. ಅದರಲ್ಲಿ ನೀವು ಅಡ್ರೆಸ್ಸು ಲೊಕೇಶನ್ನು ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಗುರುಗಳದ್ದು ನಂಬರ್ನು ಕೂಡ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ನೀವು ಬರ್ಬೋದು. ಈ ಅಮಾವಾಸ್ಯೆಗೆ ವಿಶೇಷವಾಗಿ ಪೂಜೆ ಮಾಡ್ತಿದ್ದಾರೆ. ಯಾರಿಗೆಲ್ಲ ತುಂಬ ಕಷ್ಟಗಳಿದೆ, ಆರೋಗ್ಯ ಸಮಸ್ಯೆ ಆಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬೋದು, ಯಾವುದಾದ್ರೂ ಒಂದು ಸೈಟು, ಜಮೀನು, ಮನೆ ನೀವೇನಾರು ತೊಗೋಬೇಕು ಇಲ್ಲ ಕೊಡಬೇಕು, ಯಾವುದು ಏನೂ ಆಗ್ತಿಲ್ಲ ಅನ್ನೋರು ಖಂಡಿತ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ 4 ಜನಕ್ಕೆ ಒಳ್ಳೆಯದಾಗಬೇಕಲ್ವಾ. ಅಮ್ಮ ನಿಮಗೂ ಒಳ್ಳೇದು ಮಾಡಲಿ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು.